ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಎಲೆಕೋಸಿನ ಗೋಬಿ ಮಂಚೂರಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೇನೆ. ಮೊದಲಿಗೆ ಅರ್ಧ ಎಲೆಕೋಸು ತಗೊಂಡಿದ್ದೇನೆ ನಾನು. ಎಣ್ಣೆ, ಟೊಮೆಟೊ ಕೆಚಪ್, ಸೋಯಾ ಸಾಸ್, ಮೈದಾ ಮುಕ್ಕಾಲು ಕಪ್ ತಗೊಂಡಿದ್ದೇನೆ. ಅದಕ್ಕೆ 1/4 ಕಪ್ಪು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪುಡಿ, ಉಪ್ಪು, ಇಂಗು, ಪೆಪ್ಪರ್ ಪುಡಿ. ಕ್ಯಾಬೇಜ್ ಇದೆ, ಕ್ಯಾಬೇಜಿಗೆ ಮೈದಾ ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರು ಇದರಲ್ಲಿ ಮುಕ್ಕಾಲು ಹಾಕ್ಕೊಳ್ಳಿ ಸಾಕು. ಒಂದು ಸ್ವಲ್ಪ ಎತ್ತಿಡೋಣ. ಇವಿಷ್ಟು ಎತ್ತಿಟ್ಟಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಚಿಲ್ಲಿ ಪುಡಿ ಹಾಕ್ತಾ ಇದ್ದೇನೆ ನಾನು. ಇದರಲ್ಲಿ ಮುಕ್ಕಾಲು ಹಾಕ್ತೇನೆ. ಹಾಗೆ ಇದರಲ್ಲಿ ಸಹ ಪೆಪ್ಪರ್ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಪೆಪ್ಪರ್ ಜಾಸ್ತಿ ಹಾಕಿದರೆ ಓಕೆ, ಚಿಲ್ಲಿ ಪೌಡರ್ ಗ್ಯಾಸ್ಟ್ರಿಕ್, ಹಾಗಾಗಿ ಜಾಸ್ತಿ ಬೇಡ. ಇಂಗು ಒಂದು ಸ್ವಲ್ಪ ಹಾಕ್ತೇನೆ, ಗ್ಯಾಸ್ಟ್ರಿಕ್ ಆಗಬಾರ್ದಂತ. ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ, ಇನ್ನು ಅರ್ಧ ಇಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡೋಣ ಆಯಿತಾ, ಹ್ಯಾಂಡಲ್ಲೇ ನೀಟಾಗಿ. ಇದು ಎಲೆಕೋಸು ನೀರು ಬಿಡುತ್ತೆ, ಸೊ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಹೀಗೆ ಸ್ವಲ್ಪ ಸಾಕು. ಇದನ್ನ ಮಿಕ್ಸ್ ಮಾಡಿ. ಎಣ್ಣೆ ಹಾಕಿ ಬಾಣಲೆಗೆ ಇದನ್ನು ನಾವು ಇವಾಗ ಕಬಾಬ್ ಮಾಡ್ತೀರಲ್ಲ ಹಾಗೆ ಸಹ ನಾವು ಎಣ್ಣೆಯಲ್ಲಿ ಬಿಡಬೇಕಿದ್ನ. ಆ್ಯಕ್ಚುಲಿ ಇದನ್ನು ನೀವು ಫ್ರೀ ಇದ್ದರೆ ಉಂಡೆ ಕಟ್ಟಿಬಿಟ್ಟು ಕೂಡ ಇಟ್ಕೊಂಡು ಆದಮೇಲೆ ಎಣ್ಣೆಲೆ ಫ್ರೈ ಮಾಡ್ಬೋದು. ಅದರ್ವೈಸ್ ಈ ರೀತಿ ಬೋಂಡ ಬಜ್ಜಿ ಎಲ್ಲ ನಾವು ಹೇಗೆ ಹಾಕ್ತೇವೆ ನೋಡಿ, ಹಾಗೆ ಚಿಕ್ಕ ಚಿಕ್ಕದು ಹೀಗೆ ಉಂಡೆ ಮಾಡಿ ಹೀಗೆ ಎಣ್ಣೆಗೆ ಬಿಡ್ಬೋದು ಇದೇ ರೀತಿ. ಇದು ಇವಾಗ ಫ್ರೈ ಆದಮೇಲೆ ತೋರಿಸ್ತೇನೆ ಹೇಗೆ ಬರಬೇಕಂತ. ಒಂದು ಸ್ವಲ್ಪ ಬ್ರೌನಿಷ್ ಫ್ರೈ ಆಗಬೇಕು ನೋಡಿ, ಈ ರೀತಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದೇ ಎಣ್ಣೆಗೆ ನಾವು ಇದರಲ್ಲಿ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ಒಂದಿಷ್ಟು ಆನಿಯನ್ನ ನಾನು ಎತ್ತಿಟ್ಕೊಂಡಿರ್ತೀನಿ. ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಳೋಣ. ಇದು ಫುಲ್ ಫ್ರೈ ಆಗೋದು ಬೇಡ, ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು. ತುಂಬ ಫ್ರೈ ಮಾಡೋದು ಬೇಡ. ಇದನ್ನ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಹಾಗಂತ ಮೀಡಿಯಮ್ ಸ್ವಲ್ಪ ಆಗಲಿ ಜಸ್ಟ್, ಆಯಿತಾ, ಜಾಸ್ತಿ ಬೇಡ. ಇವಾಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಸೋಯಾ ಸಾಸ್ನ ಹಾಕ್ತಾ ಇದ್ದೇನೆ, ಮತ್ತು ವಿನೆಗರ್ ಕೂಡ ಹಾಕ್ಬೋದು. ನಾನು ವಿನೆಗರ್ ಹಾಕೋದಿಲ್ಲ. ಹಾಗೆ ನಾನು ಟೊಮೆಟೊ ಕೆಚಪ್ ಕೂಡ ಹಾಕ್ತೇನೆ. ಇದೆರಡನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಸಿಮ್ಮಲ್ಲಿ ಮಿಕ್ಸ್ ಮಾಡಿ ಆಯಿತಾ. ಇದಕ್ಕೆ ನಾನು ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಇದನ್ನ ಹಾಕ್ಕೊಳ್ಳೋದ್ರಿಂದ ಶೈನ್ ಆಗುತ್ತೆ, ಸ್ವಲ್ಪ ಶೈನಿಂಗ್ ಬರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನೂ ಹಾಕ್ಕೋತೀನಿ. ಇವಿಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ. ಇದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀರೆಲ್ಲ ಡ್ರೈ ಆಗಿ ಒಂದು ಸ್ವಲ್ಪ ಆಯ್ಲಿ ಬರುತ್ತೆ ಫ್ರೆಂಡ್ಸ್. ಇವಾಗ ಇದರಲ್ಲಿ ನಾನು ಹುರಿದಿಟ್ಟಿರುವಂತಹ ಗೋಬಿಯನ್ನು ಹಾಕ್ತೇನೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಎಲ್ಲ ಗೋಬಿಗೂ, ಡ್ರೈ ಗೋಬಿಗೆ ಗ್ರೇವಿ ಒಂದು ಸ್ವಲ್ಪ ತಾಗಲಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಮಾತ್ರ ಗ್ಯಾಸು. ಸಾಸು ಅದು ಬೇಗ ಡ್ರೈ ಆಗಿಬಿಡುತ್ತೆ ಸಾಸು ಬೇಗ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಬೇಕಂದರೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಬೋದು, ಮತ್ತು ಒಂದು ಸ್ವಲ್ಪ ಬೇಕಾದರೆ ಖಾರಕ್ಕೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಬೋದು. ನಾನೊಂದು ಸ್ವಲ್ಪ ಇದಕ್ಕೆ ಜೊತೆಗೀಗ ಪೆಪ್ಪರ್ ಕೂಡ ಹಾಕ್ತೇನೆ. ನಾನು ಪೆಪ್ಪರ್ ಒಂದಿಷ್ಟೇ ಕೈಯಲ್ಲಿ ಇಟ್ಕೊಂಡು ಹಾಕ್ತೇನೆ, ಟೇಸ್ಟಿಗೆ ಜಸ್ಟ್ ಮೇಲೆ ಫ್ಲೇವರಿಗೋಸ್ಕರ ಹಾಕಿದ್ದಷ್ಟೇ, ಏನು ಹಾಕಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಗೋಬಿ ರೆಡಿ ಆಯಿತು. ಇಲ್ಲಿ ನೋಡ್ಬೋದು, ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚಂದ ಬಂದಿದೆ ಅಲ್ಲ. ಬಟ್ ಸ್ವಲ್ಪ ಬ್ರೌನಿಶ್ ಕಲರ್ ಬಂತು, ಅದು ಯಾಕಂತ ಹೇಳೋಣ ಅಲ್ವಾ ವರ್ಷ. ಏನಕ್ಕೆ ಗೊತ್ತಾ ಬ್ರೌನಿಶ್ ಕಲರ್ ಬಂತು ಅಂದ್ರೆ ನಾವು ಯಾವುದೇ ಒಂದು ಫುಡ್ ಕಲರ್ಸ್ನ ಆ್ಯಡ್ ಮಾಡಲಿಲ್ಲ. ಹೌದು, ಕೆಲವರು ಈಗ ನೀವು ಶಾಪಲ್ಲೆಲ್ಲ ತಿಂತೀರಲ್ವಾ ರೋಡ್ ಸೈಡ್ ಎಲ್ಲ, ಅವರೆಲ್ಲ ಫುಡ್ ಕಲರ್ ಹಾಕ್ತಾರೆ ಆ್ಯಂಡ್ ವೆನೆಗರ್ ಕೆಲವರು ಹಾಕ್ತಾರೆ. ಸೊ ನಾವು ಅದೆಲ್ಲ ಹಾಕಿಲ್ಲ, ನಾವು ನ್ಯಾಚುರಲಿ ಆಗಿ ನಿಮ್ಗೆ ಮಾಡಿ ತೋರಿಸಿದ್ದು ಮನೇಲೇನೆ. ಅದಕ್ಕೆ ಟೊಮೆಟೊ ಕೆಚಪ್ ಅಲ್ಲಿ ಚಿಲ್ಲಿ ಟೊಮೆಟೊ ಕೆಚಪ್ ಅಂತ ಬರುತ್ತೆ, ಅದು ಇನ್ನು ನಿಮ್ಗೆ ಫ್ಲೇವರ್ ಜಾಸ್ತಿ ಕೊಡುತ್ತೆ, ನೀವು ಅದು ಹಾಕೊಳ್ಳಿ. ಸೊ ಟೇಸ್ಟ್ ಮಾಡೋಣ, ತಡ ಮಾಡೋದು ಬೇಡ, ಚಪ್ಪೆ ಆಗ್ಬಿಡುತ್ತೆ ಮತ್ತೆ ತಿನ್ನಕ್ಕೆ ಚೆನ್ನಾಗೋಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೇಮ್ ನೀವು ಹೇಗೆ ಶಾಪಲ್ಲೆಲ್ಲ ತಿಂತೀರಾ, ಚಾಟ್ ಶಾಪಲ್ಲಿ ತಿಂತೀರಾ, ರೋಡ್ ಸೈಡ್ ಹೆಂಗೆ ತಿಂತೀರಾ, ಸೇಮ್ ಟು ಸೇಮ್ ಟೇಸ್ಟು. ಬಟ್ ಇದು ನ್ಯಾಚುರಲ್ ಅಷ್ಟೇ, ಹೋಮ್ ಮೇಡ್. ನೀವು ಸಂಜೆ ಟೈಮಿಗೆ ಮಾಡಿದ್ರೆ ಬೆಸ್ಟ್ ಟೈಮ್, ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಹಾಗೆ ರಾತ್ರಿನೂ ತಿನ್ಬೋದು. ನಾವು ಈಗ ಊಟದ ಜೊತೆ ನಾವು ತಿಂತೀವಿ ಇದನ್ನ. ಆ್ಯಂಡ್ ಸಂಜೆಗೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ, ಸಂಜೆಗೂ ನಾಳೆ ಸಂಜೆನೂ ನಾವು ತಿಂತೀವಿ. ನಾಳೆ ಸಂಜೆಗೆ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ. ಫ್ರೆಂಡ್ಸ್, ಈಗ ನಿಮಗೆ ಗೋಬಿ ನೋಡಿ ರೆಡಿ ಆಗಿದೆಯಲ್ಲ, ಟೇಸ್ಟ್ ಮಾಡಿ ಹೇಳಿದೀವಿ. ನೀವು ಕೂಡ ಈ ರೆಸಿಪಿನ ಗೋಬಿ ಮಂಚೂರಿಯನ್ನ ಟ್ರೈ ಮಾಡಿ, ವೆಜಿಟೇರಿಯನ್ ಹಾಗೆ ನಾನ್ ವೆಜಿಟೇರಿಯನ್ ಕೂಡ. ಏನಕ್ಕೆ ನಾವು ಗೋಬಿ ಮಾಡಿದ್ದೀವಿ ಅಂದರೆ ತುಂಬ ನಾನ್ ವೆಜ್ ರೆಸಿಪಿ ಮಾಡಿದ್ದೀವಿ, ಸೊ ವೆಜಿಟೇರಿಯನ್ ಅವರು ತುಂಬ ಕೇಳಿದ್ದಾರೆ ವೆಜಿಟೇರಿಯನ್ ಫುಡ್ ಮಾಡಿ ಅಂತ. ಸೊ ಹಾಗಾಗಿ ನಾವು ಗೋಬಿ ಮಾಡಿದ್ದೇವೆ. ನಿಮಗೆ ವೆಜಿಟೇರಿಯನ್ ನೀವು ಕೂಡ ಗೋಬಿ ಮಾಡಿ ನೀವು ಟೇಸ್ಟ್ ಮಾಡಿ ನಮ್ಗೆ ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ಹೇಳಿ. ನೀವು ಮಾಡಿ ನಮ್ಗೆ ಕಮೆಂಟ್ ಹಾಕಿ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ನಮಗೆ ಹೊಸ ಹೊಸ ರೆಸಿಪೀಸ್ ಮಾಡೋಕ್ಕೆ ಇನ್ನೂ ನಮಗೆ ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.